ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ಇತ್ತೀಚೆಗೆ ಹೊಸದಾಗಿ ಆಯ್ಕೆಯಾದಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ಒಂದು ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ, ಸ್ನೇಹಿತರೆ, ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನೋಡೋದಾದರೆ, ಏನು KSRTCಯಲ್ಲಿ 2000ಕ್ಕೂ ಅಧಿಕ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ನಡೀತು. ಹಾಗೆ NWKRTC ಆ ನಿಗಮಕ್ಕೂ ಕೂಡ ಸುಮಾರು 2000ಕ್ಕೂ ಅಧಿಕ ಡ್ರೈವರ್ ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತು. ಹಾಗೆ BMTCಯಲ್ಲಿ 2500 ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ಆಯಿತು. ಮತ್ತು ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೂ ಕೂಡ ಒಂದು ಹೊಸದಾಗಿ ಕಂಡಕ್ಟರ್ ಹುದ್ದೆಗಳ ನೇಮಕಾತಿ ಕೂಡ ಆಯಿತು. ಅದರ ಜೊತೆಗೆ ವಿವಿಧ ಒಂದು ಕಾರಣಗಳಿಂದ ಮೃತಪಟ್ಟ ಸಿಬ್ಬಂದಿಗಳಿಗೆ DD ಕೇಸ್ನಲ್ಲಿ ಅವರ ಕುಟುಂಬದವರಿಗೂ ಕೂಡ ಗ್ರೂಪ್ C ಹುದ್ದೆಗಳನ್ನು ಇತ್ತೀಚೆಗೆ BMTC ಮತ್ತು NWKRTCಗಳಲ್ಲಿ ಕೂಡ ಹುದ್ದೆಗಳಿಗೆ ನೀಡಿದ್ದಾರೆ. ಈ ಎಲ್ಲ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಏನು ಈ ಒಂದು ವೇತನ ಪರಿಷ್ಕರಣೆಯಿಂದ ವೇತನ ಹೆಚ್ಚಳ ಆಗುತ್ತಾ ಅನ್ನುವಂಥ ಮಾಹಿತಿ ಕೂಡ ಕೇಳ್ತಾ ಇದ್ರಿ. ಭಾಳಷ್ಟು ಜನ ಇದು ಗೊಂದಲದಲ್ಲಿ ಕೂಡ ಇತ್ತು. ಸ್ನೇಹಿತರೆ, ಖಂಡಿತವಾಗಿಯೂ ಯಾರು 1 ವರ್ಷದ ಅವಧಿಗೆ ಈಗಾಗಲೇ ನಿಮಗೆ 14,000 ರೂಪಾಯಿ ಸ್ಟೈಪಂಡನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಕೂಡ ಆಗೋದಿಲ್ಲ. ಆದರೆ 1 ವರ್ಷ ಮುಗಿಸಿದ ನಂತರ ನಿಮ್ಮ ಮೂಲ ವೇತನದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಈಗೇನು ಗ್ರೂಪ್ Cಗೆ ಡ್ರೈವರ್ ಹುದ್ದೆಗೆ 19,500ರಿಂದ 600 ಇದೆ. ಇನ್ನು ಕಂಡಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಇತರೆ ಹುದ್ದೆಗಳಿಗೆ C ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 18,600 ಏನು ಬೇಸಿಕ್ ಇದೆ. ಇದಕ್ಕೆ ಈಗಾಗಲೇ KSRTC MD ಅವರು ಕೂಡ ಏನು 30% BDಯನ್ನು ಕೂಡ ಮರ್ಜ್ ಮಾಡಿದ್ದಾರೆ. ಅದು ಸೇರಿ 24+ ಆಗುತ್ತೆ. ಅದರ ಜೊತೆಗೆ ಇನ್ನೇನಾದರೂ ಅಗ್ರಿಮೆಂಟ್ ಆಗಲಿ, ಯಾವುದೇ ರೀತಿಯಾದಂಥ ವೇತನ ಹೆಚ್ಚಳ ಆದರೆ ಸ್ನೇಹಿತರೆ, ಅಲ್ಲಿ ಮೂಲ ವೇತನ ಕೂಡ ಬದಲಾವಣೆ ಆಗ್ತದೆ. ಯಾರು 1 ವರ್ಷದ ಅವಧಿಗೆ ತರಬೇತಿಯನ್ನು ಮುಗಿಸಿದರೆ ಅವರೆಲ್ಲರಿಗೂ ಕೂಡ ವೇತನ ಪರಿಷ್ಕರಣೆ ಮುಂಚೆ 1 ವರ್ಷದ ಅವಧಿಯನ್ನು ಮುಗಿಸಿದ್ರು ಅಥವಾ ವೇತನ ಪರಿಷ್ಕರಣೆ ಮುಗಿದ ನಂತರ ಮುಗಿಯುವವರೆಗೂ ಕೂಡ ಇಲ್ಲಿ ಮೂಲ ವೇತನ ಬದಲಾವಣೆ ಆಗುತ್ತೆ. ಸ್ನೇಹಿತರೆ, ಇಷ್ಟೇ ತಿಳ್ಕೊಳ್ಳಿ, ಯಾವುದೇ ಒಂದು ಇಲಾಖೆ ಅಥವಾ ನಿಗಮಕ್ಕೆ ವೇತನ ಪರಿಷ್ಕರಣೆ ಆದಾಗ ಅದರ ಕಾಲಕ್ಕೆ ಅಲ್ಲಿ ಏನು ದಿನನಿತ್ಯದ ವಸ್ತುಗಳಾಗಲಿ, ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಕನಿಷ್ಠ ಏನು ಅವನಿಗೆ ವೇತನ ಬೇಕಾಗಿರುತ್ತೆ ಅದನ್ನು ಆಧರಿಸಿರುತ್ತೆ. ಯಾವುದೇ ಕಾರಣಕ್ಕೂ ಗೊಂದಲವನ್ನು ಮಾಡ್ಕೊಳ್ಬೇಡಿ. ಈ ಒಂದು ಅಗ್ರಿಮೆಂಟ್ ಆಗಲಿ, ಈ ಒಂದು ವೇತನ ಪರಿಷ್ಕರಣೆ ಒಳಗಾಗಿ ನಮ್ಮ 1 ವರ್ಷದ ತರಬೇತಿ ಮುಗಿದ್ರೆ ಮಾತ್ರ ನಮಗೆ ವೇತನ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಯಾರೋ ಒಂದು ಮಾಹಿತಿ ಕೇಳ್ತಾ ಇದ್ರಿ. ಖಂಡಿತವಾಗಿ ಇಲ್ಲ ಸ್ನೇಹಿತರೆ. ವೇತನ ಪರಿಷ್ಕರಣೆ ಆದ ಮೇಲೂ ಕೂಡ 1 ವರ್ಷದ ತರಬೇತಿ ಮುಗಿದ್ರು ಅವರಿಗೂ ಕೂಡ ಇಲ್ಲಿಂದ ಮೂಲ ವೇತನ ಮತ್ತು ಹೊಸ ನೇಮಕಾತಿ ಆದರೂ ಕೂಡ ಅವರಿಗೂ ಒಂದು ಮೂಲ ವೇತನ ಏನಾಗುತ್ತೆ ಇಲ್ಲಿಂದ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಆದರೆ ಏನು ನಮ್ಮ ರಾಜ್ಯದಲ್ಲಿ 72 ನಿಗಮ ಮಂಡಳಿಗಳಲ್ಲಿ ಸುಮಾರು ಆಯ್ದ 3-4 ನಿಗಮ ಮಂಡಳಿಗಳು ಮಾತ್ರ ವೇತನ ಒಂದು ಅಗ್ರಿಮೆಂಟ್ ಪದ್ಧತಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಕೂಡ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಮೂಲ ವೇತನದಲ್ಲಿ ಈಗಾಗಲೇ ಬದಲಾವಣೆ ಆಗಬೇಕಾಗಿತ್ತು. ಆದರೆ ಅದು ಸರ್ಕಾರದ ನಿರ್ಲಕ್ಷ್ಯದಿಂದ ಈಗಾಗಲೇ ಒಂದು ಹಂತಕ್ಕೆ ಬಂದು ತಲುಪಿದೆ. ಖಂಡಿತವಾಗಿ ಎಲ್ಲರೂ ಕೂಡ ಒಳ್ಳೆಯ ಒಂದು ಬೇಸಿಕ್ ಪೇ ಆದಂಥದ್ದು ಕೂಡ ಬದಲಾವಣೆ ಆಗುತ್ತೆ. ಮತ್ತು ಅದರ ಜೊತೆಗೆ ಮುಂದೆ ಆಗುವಂಥ ನೋಟಿಫಿಕೇಷನ್ಗೂ ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ. ಮತ್ತು ಮುಂದೆ ಆಗುವಂಥ ನೋಟಿಫಿಕೇಷನ್ಗೆ ಹೊಸದಾಗಿ ನಿಮಗೇನು 14,000 ಸ್ಟೈಪಂಡ್ ಕೊಡ್ತಾ ಇದ್ದಾರಲ್ಲ, ಇದು ಕೂಡ ಪರಿಷ್ಕರಣೆ ಆಗುತ್ತೆ. ಆದರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಈ ಒಂದು ಮಾಹಿತಿ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.